ಹಲೋ ರಾಮಚಂದ್ರ, ಏನು ಮಾಡ್ತಿದ್ದೀರಿ? ಅಲ್ಲ ಕಣ್ರಿ, ಯಾರಾದ್ರೂ ಈ ಮಧ್ಯರಾತ್ರಿ ಎದ್ಬಿಟ್ಟು ಬಿರಿಯಾನಿ ತಿನ್ನಕ್ಕೆ ಹೋದಾರೇನ್ರಿ? ನನ್ನ ಮಗ ಎದ್ದೋಗವನೆ, ಬಡ್ಡಿ ಮಗ ಎದ್ಬಿಟ್ಟು 3 ಗಂಟೆಗೆ ಎದ್ದೋಗವನೆ ಬಿರಿಯಾನಿ ತಿನ್ನಕ್ಕಂತೆ. ಫೋನ್ ಮಾಡಿದ್ರೆ, ಅಪ್ಪ ಇಲ್ಲಿ ಬಿರಿಯಾನಿ ತಿನ್ನಕ್ಕೆ ಬಂದಿವಿ ಕಣಪ್ಪ ಫ್ರೆಂಡ್ಸ್ ಎಲ್ಲ ಅಂತ ಅಂದ. ಅಲ್ಲ, ಇದ್ಯಾವ ಊರು ಹಣೆ ಬರ ಅಂದರು ಈ ಮಧ್ಯರಾತ್ರಿ ಹೋಗ್ಬಿಟ್ಟು ಬಾಡ್ ತಿನ್ನದ? ಈ ದೆವ್ವ ಭೂತ ಎದ್ದು ತಿನ್ನೋ ಕಾಲದಲ್ಲಿ ಹೋಗ್ಬಿಟ್ಟು ಬಾಡ್ ತಿನ್ಕ ಬಂದಾರ? ಈ ನನ್ನ ಮಗ 3 ಗಂಟೆಗೆ ಎದ್ದು ಒಂದ್ ದಿವಸ ಓದ್ಕೊಂಡಿರೋದ್ ಕಾಣೆ, ಇವತ್ತು 3 ಗಂಟೆಗೆ ಎದ್ದು ಬಿರಿಯಾನಿ ತಿನ್ನಕ್ಕೆ ಹೋಗವನೆ ನೋಡಿ. ಅಲ್ಲ, ಅದು ಯಾವುದೋ ಲಾಂಗ್ ಡ್ರೈವ್ ಅಂತ ಹೋದಾರಂತ ಕಣ್ರಿ, ಎಲ್ಲ ಐಕ್ಲೆಲ್ಲ ಒಂದಷ್ಟು ಗಾಡಿಗಳು ತಗೊಂಡು. ಅಲ್ಲ, ಬಿರಿಯಾನಿ ಮಾಡೋ ನಿದ್ದೆ ಮಾಡೋದಿಲ್ವ ಕಾಣೆ? ಇಲ್ಲ 10 ಗಂಟೆಗೆ ಶುರು ಹಚ್ಕತಾನೆ ಬಿರಿಯಾನಿ ಮಾಡೋಕ್ಕೆ, ಇನ್ನೇನು 3 ಗಂಟೆ ಕೊಡಬೇಕು ಅಂದರೆ. ಅಲ್ಲ ಕಣ್ರಿ, ಅಷ್ಟು ದೂರ ಪೆಟ್ರೋಲ್ ಖರ್ಚು ಮಾಡ್ಕೊ ಹೋಗೋದ್ ಬದಲು ಆ ಬಿರಿಯಾನಿಗೆ 400 ರೂಪಾಯಿ 500 ರೂಪಾಯಿ ಕೊಡೋದ್ ಬದಲು ಮನೆಗೆ ತಂದು ತಿಂದ್ರೆ ಆಗೋದಿಲ್ವ? 1 kg ಮನೆ ಜನ ಎಲ್ಲ ತಿನ್ಬೋದು. 1 kg ಬಾಡ್ ಬರ್ತದಪ್ಪ ಹೋಗು ಖರ್ಚಿಗೆ. ಆಗ ಚಿಕ್ಕ ವಯಸ್ಸಲ್ಲಿ ಮಧ್ಯರಾತ್ರಿಲಿ ಏನಾರು ಹುಚ್ಚೋಯ್ಬೇಕು ಅಂದ್ರೂ ನಮ್ಮ ಹೇಳ್ಸುವ ರವ್ವನ್ನ ಹೇಳ್ಸ್ಕೊಂಡು ಹೋಗ್ಬಿಟ್ಟು ಹುಚ್ಚೋದ್ಬಿಟ್ಟು ಬರುವ. ಈಗ ಗಾಡಿ ತಕ ಪುರ್ರ ಅಂತ ಹೊಂಟೋಗ್ಬಿಡ್ತಾನೆ ಮಧ್ಯರಾತ್ರಿಲಿ ನೋಡಿ. ಅಲ್ಲ, ನಾವು ಇವನ್ ಏಜಲ್ಲಿ ಇದ್ದಾಗ ಮಧ್ಯರಾತ್ರಿಲಿ ಎದ್ದು ನೀರು ಕಟ್ಟಕ್ಕೆ ಹೋಯ್ತಿದ್ದ ಗದ್ದೆಗೆ, ಇವನು ಬಿರಿಯಾನಿಗೆ ಬಿಲ್ ಕಟ್ಟಕ್ಕೆ ಹೋಯ್ತಾವನೆ. ಅಲ್ಲ, ಈ ಬೆಂಗಳೂರವ್ರ ಜೀವನವೇ ಅರ್ಥ ಆಗೋದಿಲ್ಲ ನನಗೆ. ನಮ್ಮೂರಲ್ಲಿ ನಾವೆಲ್ಲ ಮನೇಲಿ ತಿಂದ್ಬಿಟ್ಟು ಹೋಗ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಏತ್ಬಿಟ್ಟು ಬಂದರೆ, ಇಲ್ಲಿ ಹೊರಗಡೆ ತಿಂದ್ಬಿಟ್ಟು ಮನೇಲಿ ಬಂದು ಎತ್ತಾರೆ. ಏನೋ 3 ಗಂಟೆಗೆ ನಾನು ಯಾಕೆ ಎದ್ದಿದೆ ಅಂತನಾ? ನಾನು ಹುಚ್ಚವ್ಯಕ್ಕೆ ಎದ್ದಿದೆ ಕಣೆಯಾ? ಇಡು ಫೋನ್ ಮಾಡಿದ್ರೆ ಆಯ್ತದ, ನಿನಗೆ ಏನೇನೋ ಕೇಳ್ತೇನೆ.